ನವೆಂಬರ್ 18, 2022 ಉದಯಪುರ ಎನ್ನುವಂತ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಉಬೇಶ್ವರ ಎನ್ನುವಂತ ಒಂದು ಫಾರೆಸ್ಟ್. ಈ ಕಾಡಿನಲ್ಲಿ 2 ಶವ ಪತ್ತೆ ಆಗುತ್ತೆ. ತಡರಾತ್ರಿ ಪೊಲೀಸರಿಗೆ ಕಾಲ್ ಬರುತ್ತೆ. ಪೊಲೀಸರು ಇಮಿಡಿಯೇಟ್ ಆ ಒಂದು ಪ್ಲೇಸ್ಗೆ ಹಾಜರಾಗ್ತಾರೆ. ಅಲ್ಲಿ 2 ಟೈಲ್ಸ್ ಇರುತ್ತೆ, ಅದರ ಮೇಲೆ 2 ಬಾಡಿಗಳನ್ನ ಮಲಗಿಸಿರ್ತಾರೆ. ಬಾಡಿ ತುಂಬಾ ಗಾಯಗಳಾಗಿರುತ್ತೆ. ಆ ಬಾಡಿಯನ್ನ ಫೆವಿಕ್ವಿಕ್ ಹಾಕಿ ಅಂಟಿಸಿರೋದು ಕೂಡ ಕಂಡು ಬಂದಿರುತ್ತೆ. ಆ ಬಾಡಿ ತುಂಬಾ ಗಾಯದ ಗುರುತುಗಳಿರುತ್ತೆ. ಫೆವಿಕ್ವಿಕ್ ಹಾಕಿರೋದ್ರಿಂದ ಬಾಡಿಯನ್ನ ಬಿಡಿಸ್ಕೊಳ್ಬೇಕಂತ ಟ್ರೈ ಮಾಡಿರ್ತಾರೆ. ಆಗ ಚರ್ಮಗಳು ಕೂಡ ಕಿತ್ಕೊಂಡು ಬಂದಿರುತ್ತೆ. ಆ ಬಾಡಿಯನ್ನು ಸುಡ್ಲಿಕ್ಕೆ ಕೂಡ ಟ್ರೈ ಮಾಡಿರ್ತಾರೆ, ಆದ್ರೆ ಅದು ಸಾಧ್ಯ ಆಗದೆ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಮೊದಲಿಗೆ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಸುಳಿವು ಸಿಗ್ತಾ ಇರಲ್ಲ. ಹಾಗೆ ಸರ್ಚ್ ಮಾಡ್ತಾ ಅವರಿಗೆ ಒಂದು ಮೊಬೈಲ್ ಫೋನ್ ಸಿಗುತ್ತೆ. ಆ ಮೊಬೈಲ್ ಫೋನ್ ಅನ್ನ ಸರ್ಚ್ ಮಾಡಿದಾಗ ಅದು 35 ವರ್ಷದ ರಾಹುಲ್ ಕನ್ವರ್, ಹಾಗೆ ಇವನೊಬ್ಬ ಟೀಚರ್ ಅಂತ ಗೊತ್ತಾಗುತ್ತೆ. ಹಾಗೆ ಆ ಮಹಿಳೆ 30 ವರ್ಷದ ಸೋನು ಮಹಿಳೆಯದ್ದು ಅಂತ ಪತ್ತೆ ಆಗುತ್ತೆ. ಹಾಗೆ ಇವರಿಬ್ರು ಯಾಕೆ ಕಾಡಿಗೆ ಬಂದ್ರು, ಇಲ್ಲಿ ಯಾಕೆ ಅವರು ಶವವಾದ್ರು ಅಂತ ಪೊಲೀಸ್ ಇನ್ವೆಸ್ಟಿಗೇಷನ್ ಅನ್ನು ಸ್ಟಾರ್ಟ್ ಮಾಡಿದಾಗ ಒಂದೊಂದಾಗಿ ಕತೆ ತಿರುವುಗಳು ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಮೊದಲಿಗೆ ಅವರು CCTVಗಳನ್ನ ಸರ್ಚ್ ಮಾಡ್ತಾರೆ. ಹಾಗೆ ಅಲ್ಲಿರುವಂತಹ ಒಂದು ವಿಲೇಜ್ ಜನರ ಒಂದು ಮಾಹಿತಿಯನ್ನ ಪಡ್ಕೊಂತಾರೆ. ಮೊದಲಿಗೆ ಒಂದು 50 CCTV ಫುಟೇಜ್ ಗಳನ್ನ ತರಿಸ್ಕೊಂಡು ಒಂದೊಂದಾಗಿ ಚೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗೆ 200 ಜನರಷ್ಟು ಹಳ್ಳಿಯ ಜನರ ಒಂದು ಮಾಹಿತಿಯನ್ನ ಪಡ್ಕೊಂಡಾಗ ಅವರಿಗೆ ಒಂದು ವಿಷಯ ತಿಳಿದು ಬರುತ್ತೆ. ಬೈಕ್ ಮೇಲೆ ಒಂದು ಹಾವಿನ ಚಿತ್ರ ಇರುವಂತಹ ಒಂದು ಮಂತ್ರವಾದಿ ಆ ಒಂದು ಇಬ್ರು ಸೋನು ಮತ್ತೆ ರಾಹುಲ್ ಅನ್ನ ಕರ್ಕೊಂಡು ಕಾಡಿಗೆ ಹೋಗಿರೋದು ಪತ್ತೆ ಆಗುತ್ತೆ. ಬೈಕ್ ನಲ್ಲಿ ಕರ್ಕೊಂಡು ಹೋಗುವಂತ ವ್ಯಕ್ತಿಯ ಹೆಸರು ಬಾಲಿಶ್ ಅಂತ, ಇನ್ನೊಬ್ಬ ಮಂತ್ರವಾದಿ ಆಗಿರ್ತಾನೆ. ಈ ಮಂತ್ರವಾದಿಯನ್ನ ಹುಡುಕಿ ಪೊಲೀಸ್ ಸ್ಟೇಷನ್ ಹೇಳ್ಕೊಂಡ್ ಬರ್ತಾರೆ. ಹಾಗೆ ಮೊದಲು ಅವರ ಒಂದು ಪೊಲೀಸ್ ಭಾಷೆಯಲ್ಲಿ ಅವನನ್ನ ಬಾಯಿ ಬಿಡಿಸ್ತಾರೆ. ಮೊದಲು ಅವನು ಒಪ್ಕೊಳ್ಳಲ್ಲ, ನಾನು ಏನು ಮಾಡಿಲ್ಲ, ನನ್ನಿಂದ ಏನು ತಪ್ಪಾಗಿಲ್ಲ ಅಂತ ಹೇಳ್ತಾನೆ. ಆಮೇಲೆ ಸ್ವಲ್ಪ ಈ ಎಲ್ಲಾ ಒಂದು CCTV ಫುಟೇಜ್ ಮತ್ತೆ ಒಂದು ಸಾಕ್ಷ್ಯಗಳನ್ನ ತೋರಿಸಿದಾಗ ಅವನು ಹೌದು ನಾನೇ ಕೊಲೆ ಮಾಡಿರೋದು ಅಂತ ಒಪ್ಕೊಳ್ತಾನೆ. ಯಾಕೆ ಕೊಲೆ ಮಾಡಿದೆ ಅಂತ ಕೇಳಿದಾಗ ಅವನ್ನೆಲ್ಲ ವಿಷಯವನ್ನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೋನು ರಾಹುಲ್ ನನ್ನ ಇಷ್ಟಪಡೋದಕ್ಕೂ ಮೊದಲು ಮಂತ್ರವಾದಿಯ ಆಶ್ರಮಕ್ಕೆ ಅವಾಗ ಬರ್ತಾ ಇದ್ಲು. ಹೀಗಾಗಿ ಈ ಮಂತ್ರವಾದಿ ಹಾಗೂ ಸೋನುನ ನಡುವೆ ಒಂದು ಬಾಂಧವ್ಯ, ಇದೇ ಒಂದು ಬಾಂಧವ್ಯ ಅಕ್ರಮ ಸಂಬಂಧಕ್ಕೆ ತಿರುಗಿತ್ತು. ಹಾಗೆ ರಾಹುಲ್ನ ಫ್ಯಾಮಿಲಿನೂ ಕೂಡ ಈ ಆಶ್ರಮಕ್ಕೆ ಅವಾಗ ಬರ್ತಾ ಇದ್ರು. ಸೋನು ಹಾಗೂ ರಾಹುಲ್ನ ನಡುವೆ ಆಶ್ರಮದಲ್ಲಿ ಪರಿಚಯ ಆಗಿ ಅದೇ ಪ್ರೀತಿಗೆ ತಿರುಗಿತ್ತು. ಆ ಪ್ರೀತಿನೇ ಒಂದು ಸಂಬಂಧಕ್ಕೆ ತಿರುಗಿತ್ತು. ಹೀಗೆ ಇವರಿಬ್ಬರ ಒಂದು ಸಂಬಂಧ ಸ್ಟಾರ್ಟ್ ಆದ್ಮೇಲೆ ಮಂತ್ರವಾದಿ ಸೋನು ಪೂರ್ಣವಾಗಿ ಮರೆತು ಬಿಡ್ತಾಳೆ. ಇದರಿಂದ ಮಂತ್ರವಾದಿಗೆ ತುಂಬಾ ಸಿಟ್ಟು ಬರುತ್ತೆ. ಅವನು ನಡೆದಿರುವಂತಹ ಅವನಿಗೆ ಗೊತ್ತಿರುವಂತಹ ಎಲ್ಲಾ ವಿಷಯವನ್ನ ರಾಹುಲ್ನ ಒಂದು ಫ್ಯಾಮಿಲಿಗೆ ತಿಳಿಸಿಬಿಡ್ತಾನೆ. ಹೀಗೆ ರಾಹುಲ್ನ ಮನೆಯಲ್ಲಿ ತುಂಬಾ ಜಗಳ ಸ್ಟಾರ್ಟ್ ಆಗುತ್ತೆ. ಹೀಗೆ ಒಂದಿನ ರಾಹುಲ್ನ ಪತ್ನಿ ಮಂತ್ರವಾದಿಯ ಮನೆಗೆ ಆಶ್ರಮಕ್ಕೆ ಈ ಎಲ್ಲಾ ಪರಿಹಾರವನ್ನ ಕೇಳಲಿಕ್ಕೆ, ಅಂದ್ರೆ ಈಗಾಗಿರುವಂತಹ ಘಟನೆಗಳಿಗೆ ಏನು ಪರಿಹಾರ ಅಂತ ಕೇಳಲಿಕ್ಕೆ ಮಂತ್ರವಾದಿ ಆಶ್ರಮಕ್ಕೆ ಬರ್ತಾಳೆ. ಹಾಗೆ ಇದರ ನಡುವೆ ಸೋನು ಮಂತ್ರವಾದಿಯನ್ನ ಅವಾಗ ಬ್ಲಾಕ್ ಮೇಲ್ ಮಾಡ್ತಾ ಇರ್ತಾಳೆ. ಯಾಕಂದ್ರೆ ಸೋನುವಿನ ಬಳಿ ಆ ಒಂದು ಮಂತ್ರವಾದಿಯ ಒಂದು ನೂಡ್ ಫೋಟೋಗಳಿರುತ್ತೆ. ಏನಾದ್ರೂ ಹೆಚ್ಚಿನದಾಗಿ ಏನಾದ್ರೂ ಬಾಯಿ ಬಿಟ್ರೆ ಈ ನೂಡ್ ಫೋಟೋಗಳನ್ನ ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ಬಿಡ್ತೀನಿ ಅಂತ ಹೇಳಿ ಹೆದರ್ಸ್ತಾ ಇರ್ತಾಳೆ. ಇದರಿಂದ ಅವನಿಗೆ ಇನ್ನಷ್ಟು ಕೋಪ ಬಂದಿರುತ್ತೆ. ಈಗ ಮಂತ್ರವಾದಿ ಆ ಇಬ್ಬರನ್ನು ಕೊಲ್ಲಬೇಕಂತ ಒಂದು ನಿರ್ಧಾರಕ್ಕೆ ಬರ್ತಾನೆ. ಹಾಗೆ ಅವನು 3 ತಿಂಗಳಿಂದ ಸ್ವಲ್ಪ ಒಂದು ಫೆವಿಕ್ವಿಕ್ ಅನ್ನ ಕಲೆಕ್ಟ್ ಮಾಡ್ತಾ ಇರ್ತಾನೆ. ಅದು ಒಂದು 150-200 ಗ್ರಾಮ್ ಆಗೋವರೆಗೂ ಕಲೆಕ್ಟ್ ಮಾಡ್ತಾನೆ. ಹಾಗೆ ಒಂದ್ ದಿವಸ ಪೂಜೆಯ ನೆಪದಲ್ಲಿ ಅವರಿಬ್ಬರನ್ನ ಬೈಕ್ ನಲ್ಲಿ ಊರಿಗೆ ಬಂದು ಅವರಿಬ್ಬರನ್ನ ಬೈಕ್ ಅಲ್ಲಿ ಕುಂಡ್ರಿಸ್ಕೊಂಡು ಕಾಡಿಗೆ ಕರ್ಕೊಂಡು ಹೋಗ್ತಾನೆ. ಕಾಡಲ್ಲಿ ಪೂಜೆಯನ್ನ ಸ್ಟಾರ್ಟ್ ಮಾಡ್ತಾನೆ. ಪೂಜೆ ಸ್ಟಾರ್ಟ್ ಮಾಡ್ತಾ ಒಂದು ಪೂಜೆ ಆಗ್ತಾ ಇರ್ಬೇಕಾದ್ರೆ ಅವರಿಬ್ಬರ ಹತ್ರ ನೀವಿಬ್ರು ಒಂದಾಗ್ಬೇಕು ಇವಾಗ ಅಂತ ಹೇಳಿ ಹೇಳ್ತಾನೆ. ಅವರು ಫಸ್ಟ್ ಹಿಂಜರಿತಾರೆ, ಅದಕ್ಕೆ ಒಪ್ಕೊಳ್ಳಲ್ಲ ಅವರು. ಆಗ ನೀವಿಬ್ರು ಈಗ ಸೇರ್ಲಿಲ್ಲ ಅಂದ್ರೆ ನೀವು ಶಾಶ್ವತವಾಗಿ ಒಂದಾಗಿರೋಕೆ ಸಾಧ್ಯ ಇಲ್ಲ, ಫ್ಯೂಚರ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಅವ್ರನ್ನ ಹೆದರಿಸ್ತಾನೆ. ಆ ಮಂತ್ರವಾದಿಯ ಒತ್ತಾಯಕ್ಕೆ ಮಣಿದು ಅವರಿಬ್ರು ಸೇರೋದಕ್ಕೆ ಒಪ್ತಾರೆ. ಹಾಗೆ ಅವರಿಬ್ರು ಸೇರೋದನ್ನ ಒಂದು ಸೇರ್ತಾ ಇರ್ಬೇಕಾದ್ರೆ ಆ ಸಂದರ್ಭದಲ್ಲಿ ಅವನು ತಂದಿರುವಂತಹ ಒಂದು ಫೆವಿಕ್ವಿಕ್ ಅನ್ನ ಅವ್ರ ಮೇಲೆ ಸುರಿದು ಬಿಡ್ತಾನೆ. ಅವರ ಮೈ ಮೇಲೆ ಯಾವುದೇ ರೀತಿಯ ಬಟ್ಟೆಗಳಿರಲ್ಲ. ಹಾಗೆ ಸುರಿದಾಗ ಸ್ವಲ್ಪ ಹೊತ್ತಿಗೆ ಅವರಿಗೆ ಬಾಡಿ ಒಬ್ರು ಬಾಡಿ ಅಂಟ್ಕೊಂಡ್ಬಿಡುತ್ತೆ. ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ, ಆಗ್ತಾ ಇರಲ್ಲ. ಇದರ ನಡುವೆ ಅವನು ಮಂತ್ರವಾದಿ ರಾಹುಲ್ನ ಪ್ರೈವೇಟ್ ಪಾರ್ಟ್ ಅನ್ನ ಕತ್ತರಿಸಿ ಬಿಸಾಕ್ಬಿಡ್ತಾನೆ. ಈಗ ಇದೇ ನೋವಿನಲ್ಲಿ ಇರ್ಬೇಕಾದ್ರೆ ಆ ಸೋನು ಚಾಕುವಿಂದ ಚುಚ್ಚಿ ಅವಳನ್ನ ಕಲ್ಲಿಂದ ಜಜ್ಜಿ ಕೊಲೆ ಮಾಡ್ಬಿಡ್ತಾನೆ. ರಾಹುಲ್ ನಳ್ಳಿ ಪ್ರಾಣ ಬಿಟ್ರೆ ಸೋನು ಕೂಡ ಹಾಗೇನೆ ಪ್ರಾಣ ಬಿಟ್ಟಿರ್ತಾನೆ. ಹಾಗೆ ಅವ್ರನ್ನ ಬೇರ್ಪಡಿಸಿ, ಅಂದ್ರೆ ಆ ಫೆವಿಕ್ವಿಕ್ ಹಾಕಿರ್ತಾನೆ, ಅದರಿಂದ ಅವರನ್ನ ಬೇರ್ಪಡಿಸಿ ಇಬ್ಬರನ್ನ ಸುಡಕ್ಕೆ ಟ್ರೈ ಮಾಡಿರ್ತಾನೆ. ಆದ್ರೆ ಆಗಲ್ಲ, ಅಲ್ಲಿಂದ ಅವನು ಎಸ್ಕೇಪ್ ಆಗಿರ್ತಾನೆ. ಹೀಗೆ ಇವರು ಕಾಣೆಯಾಗಿರುವಂತಹ ಸುದ್ದಿ ಎಲ್ಲ ಕಡೆ ಹರಡಿರುತ್ತೆ. ಇವರೆಲ್ಲ ಹುಡುಕಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ, ರಾಹುಲ್ನ ಫ್ಯಾಮಿಲಿ ಹಾಗೂ ಸೋನು ಫ್ಯಾಮಿಲಿ. ಹೀಗೆ ಹುಡುಕ್ತಾ ಕಾಡಿಗೆ ಬಂದಾಗ ಈ 2 ಶವಗಳು ಸಿಗುತ್ತೆ. ಪೊಲೀಸರ ಒಂದು ಚಾಣಾಕ್ಷ ಬುದ್ಧಿಯಿಂದ ಈ ಒಂದು ಕೊಲೆ ಬಹಿರಂಗವಾಗುತ್ತೆ. ಅಪರಾಧ ಕೊಲೆ ಮಾಡಿದ್ದು ಯಾರು ಸತ್ಯ ಹೊರಗೆ ಬರುತ್ತೆ. ಇದಕ್ಕೆ ಮುಖ್ಯವಾಗಿ ಸಹಕಾರ ಮಾಡಿದವರು ಹಳ್ಳಿಯ ಜನರು ತುಂಬಾ ಸಹಕಾರ ಮಾಡಿರ್ತಾರೆ. ಇಂಚು ಮಾಹಿತಿಯನ್ನ ಪೊಲೀಸರಿಗೆ ಹೇಳಿರ್ತಾರೆ. ಹಾಗೆ 50 CCTV ಕ್ಯಾಮೆರಾ ಫುಟೇಜ್ಗಳು ಕೂಡ
ಈ ಒಂದು ಸತ್ಯ ಹೊರಗೆ ಬರಲಿಕ್ಕೆ ಸಹಾಯ ಮಾಡಿರುತ್ತೆ. ಹೀಗೆ ಯಾವುದೇ ಅಪರಾಧ ಮಾಡಿರಲಿ, ಪೊಲೀಸರ ಒಂದು ಕಣ್ಗಾವಲಿನಿಂದ ತಪ್ಪಿಸ್ಕೊಳ್ಳಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಯಾವಾಗಾದ್ರೂ ಒಂದಲ್ಲ ಒಂದಿನ ಬೀಳಲೇಬೇಕು ಅಂತ ಹೇಳ್ತಾ ಈ ಸ್ಟೋರಿಯನ್ನ ಇಲ್ಲಿಗೆ ಮುಗಿಸ್ತೀನಿ. ನಿಮಗೇನಾದರೂ ಈ ಸ್ಟೋರಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದೆ ಇದೇ ರೀತಿಯ ಸ್ಟೋರಿನ ತೊಗೊಂಡ್ಬರ್ತೀನಿ. ಧನ್ಯವಾದಗಳು.